ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್. ದೇವರು ಇನ್ನೊಂದು ಆವರ್ತಿ ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಪ್ರತಿದಿನ ಬೆಳಗಿನ ಜಾವದಲ್ಲಿ ಎದ್ದು ನಾವು ದೇವರ ವಾಕ್ಯವನ್ನು ಓದಿ ಪ್ರಾರ್ಥಿಸಿಕೊಂಡು ಹೋಗುವಾಗ ದೇವರು ನಮ್ಮ ಸಂಗಡವಿರುತ್ತಾರೆ. ಅನೇಕ ವಾಕ್ಯಗಳು ನಮ್ಮ ಜೀವಿತದಲ್ಲಿ ನಾವು ಸ್ವೀಕರಿಸಿಕೊಳ್ಳಬೇಕು. ವಾಕ್ಯವನ್ನು ಪ್ರೀತಿಸಿ ಸ್ವೀಕರಿಸಿಕೊಂಡಾಗ ದೇವರು ನಮ್ಮೊಂದಿಗೆ ಇರುತ್ತಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಏಕೆಂದರೆ ಈ ದಿನ ನಾನು ಆಯ್ದುಕೊಂಡಂತಹ ವಚನ ಭಾಗ ರೋಮನರು ಬರೆದ ಪುಸ್ತಕ 6ನೇ ಅಧ್ಯಾಯ 23ನೇ ವಚನವಾಗಿದೆ. ಮರಣವೇ ಪಾಪದ ವೇತನ, ನಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ಇರುವ ನಿತ್ಯ ಜೀವವೇ ದೇವರ ಉಚಿತ ವರದಾನ ಎಂಬುದಾಗಿ ದೇವರು ಈ ವಾಕ್ಯದಲ್ಲಿ ನಮಗೆ ತಿಳಿಯಪಡಿಸಿದ್ದಾರೆ. ಏಕೆಂದರೆ ದೇವರು ನಮ್ಮೊಂದಿಗಿದ್ದಾಗ ನಮಗೆ ನಿತ್ಯ ಜೀವ ವರದಾನವಾಗಿ ದೇವರು ನಮಗೆ ಕೊಟ್ಟಿದ್ದಾರೆ. ಇದನ್ನು ನಾವು ಪ್ರತಿದಿನ ವಾಕ್ಯಗಳು ನಾವು ಸ್ವೀಕರಿಸಬೇಕು. ಯಾಕೆಂದರೆ ವಾಕ್ಯಕ್ಕೆ ನಾವು ಕೊಡುವಂಥ ಗೌರವವಾದಾಗಿದೆ. ನಮ್ಮ ಮನಸ್ಸಿನಲ್ಲಿ ನಾವು ಸ್ವೀಕರಿಸಿಕೊಂಡಾಗ ನಮ್ಮ ಆಧ್ಯಾತ್ಮಿಕ ಜೀವಿತವನ್ನು ಬೆಳೆಯಲು ಸಾಧ್ಯವಾಗುತ್ತೇವೆ. ಪ್ರತಿದಿನ ಮುಂಜಾನೆ ಎದ್ದು ದೇವರ ವಾಕ್ಯವನ್ನು ಓದಿ ಪ್ರಾರ್ಥಿಸಿಕೊಂಡು ನಮ್ಮ ಪ್ರತಿದಿನದ ಕೆಲಸ ಕಾರ್ಯಗಳನ್ನು ನಡೆಸೋಣ. ಆಗ ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆಯಾಗಿ ಬರುತ್ತದೆ ಎಂಬುದಾಗಿ ಹೇಳಲು ಬಯಸುತ್ತೇನೆ. ಈ ವಾಕ್ಯವನ್ನು ಪ್ರತಿದಿನ ಕೇಳಿ ಅನೇಕ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬಸ್ಥರಿಗೆ ಶೇರ್ ಮಾಡುವ ಮುಖಾಂತರ ಈ ವಾಕ್ಯವನ್ನು ನೀವು ಸ್ವಾರ್ಥೆಯಲ್ಲಿ ಪಾಲುದಾರರಾಗಿ ಮತ್ತು ಅನೇಕರಿಗೆ ಈ ವಿಷಯವನ್ನು ತಿಳಿಯಪಡಿಸಿದಂತೆ ಆಗುತ್ತದೆ ಎಂಬುದಾಗಿ ಹೇಳಲು ಬಯಸುತ್ತೇನೆ. ಆಮೇನ್.